ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನನ್ನ ಅಕ್ಕ ಬರ್ತಾ ಇದ್ದಾಳೆ. ನನ್ನ ಅಕ್ಕನ ಕರ್ಕೊಂಡು ಬರೋಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ವಾಯ್ಸ್ ಕೇಳಿಸ್ತಾ ಇಲ್ವಾ, ಕೇಳಿಸುತ್ತಾ ಕಮೆಂಟ್ ಮಾಡಿ. ಕೇಳಿಸಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ಟ್ರೈ ಮಾಡ್ತೀನಿ ಜೋರಾಗಿ ಮಾತಾಡೋಕ್ಕೆ. ನನ್ನ ಅಕ್ಕನ ಕರ್ಕೊಬರೋಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಸೊ ಬೇಗ ಎದ್ದಿದ್ದೀನಿ. ಇದು ಕೂಡ ಡೈಲಿ ಲಾಗ್ ಆಗಿರುತ್ತೆ. ಏನೇನು ಮಾಡ್ತೀನಿ ಅಂತ ಈ ದಿನ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ. ಕಾಫಿ ಮಾಡೋಕ್ಕೆ ಡಿಕಾಕ್ಷನ್ಗೆ ಫಿಲ್ಟರ್ಗೆ ಹಾಕಿಟ್ಟೆ. ಅಲ್ಲಿ ಬರೋದ್ರೊಳಗಡೆ ಕಸ ಗುಡಿಸಿ ನೀರು ಹಾಕ್ಬಿಡೋಣ. ನೋಡಿ ಗೈಸ್, ಆಂಟೀಸ್ ವಾಕಿಂಗ್ ಬಂದ್ಬಿಟ್ಟು ಕಿಟಿ ಪಾರ್ಟಿ ಮಾಡ್ತಾಯಿದ್ದಾರೆ. ಇವಳೇ ನನ್ನ ಅಕ್ಕ. ಅಕ್ಕ ಮೈತ್ರಾ ಕರೆಕ 10 ದಿನ ಹೇಳಲ್ಲಿ ABC ಜ್ಯೂಸ್. ನಮ್ಮ ಮನೇಲಿ ಇವತ್ತು ಹೋಳಿಗೆಗೆ ಅಮ್ಮ ಬೇಳೆ ಹಾಕಿದ್ದಾರೆ. ಇದು ಹೋಳಿಗೆ ಸಾರಿಗೆ. ಹೋಳಿಗೆ ಸಾರು ಅಂತ ನಾವು ಹೇಳಲ್ಲ, ನಾವು ಕಟ್ಟಿಂಗ್ ಸಾರು ಅಂತ ಹೇಳ್ತೀವಿ. ಹೋಳಿಗೆ ಸಾರು ಮಾಡೋಕ್ಕೆ ಅಮ್ಮ ಮಸಾಲೆಗಳು ತೊಗೊಂಡಿದ್ದಾರೆ. ಬೆಲ್ಲ ಫಾರ್ ಹೋಳಿಗೆ. ಅದನ್ನು ನಾನು ಕಟ್ ಮಾಡಬೇಕು ಪಲ್ಯಕ್ಕೆ, ಕೋಸಂಬರಿಗೆ. ಬೇಡ, ಹಾಕ್ತೀನಿ ನನ್ನ ಮೇಲೆ. ಇಲ್ಲಿ ಲೋಬನ್ ಹಾಕೋಕ್ಕೆ ಕೆಂಡೋ ರೆಡಿ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಅಡುಗೆ ಮಾಡಿ ಸುಸ್ತಾಗಿದ್ದಾರೆ. ಹೌದಾ ಮಮ್ಮಿ? ಕೋಸಂಬರಿ ರೆಡಿ, ಈರುಳ್ಳಿ ಪಕೋಡ ತಿನ್ನಕ್ಕೆ ಇವಳು ರೆಡಿ. ಹೋಳಿಗೆ ಮಾಡೋಕ್ಕೆ ಅಮ್ಮ ಊರನ್ನ ರೆಡಿ ಇದೆ, ಕಣ್ಕ ರೆಡಿ ಇದೆ. ಎಲ್ಲ ಮೌನ ವ್ರತದಲ್ಲಿದ್ದಾರೆ. ಬಾರಿ ಮೌನವ್ರತ ಒಂದೊಂದು ಚುಚ್ಚಮ್ಮ. ಅಮ್ಮ ಮಮ್ಮಿ, ಯಾಕೆ ಮಮ್ಮಿ? ಅದು ಕಣ್ಣೂರಿ ನಮಗೆ ಅಂಡ ಅಲ್ಲ ಅಂತ ಬೆಳಗಿದ್ರೆ ಏನಾಗ್ತದೆ. ಯಾರಿಗೆ ಬೆಳೆದ್ರು ಏನಾಗಲ್ಲ. ಮುಂದೆ ನಿನ್ನೊಂದು ಥಾಟ್ಸ್. ಕಾಲಲ್ಲಪ್ಪ ಕಲ್ಮಲಪ್ಪ ಕಾಲು ಕಾಲು ಹೋಗಿದ್ದಾವೆ. ಹಾಗೆ ಕೆಳಗೆ ಲೋಬನ ಆಗ್ತಿದ್ದಾರೆ ಗೈಸ್. ಈ ಸಂಡಿಗೆ ನನಗೆ ಇದಕ್ಕಿಂತ ಬೇಕಾ ಮಮ್ಮಿ? ಮಮ್ಮಿ ಬಾ ಹಾಕು ಆಗತಿ. ಇವಳು ನಮ್ಮ ಅಕ್ಕ. ಇದಕ್ಕಿಂತ ಬೇಕಾ? ಓದವ್ರಿಗೆ ಯಾರಾದ್ರೂ ಬೆಳಗ್ಬಾರ್ದಂತ ಐತೇನು? ಅದು ಎದಕ್ಕೆ ಹಚ್ಚಿರ್ತಾರೆ ಅಂತಾನೆ ಗೊತ್ತಿಲ್ಲ. ತಿಳ್ಕೊಂಡು ಮಾಡ್ಬೇಕು ಸಿಕ್ಕಿದ್ಯಾಗ ನಿನಗೆ ಗೊತ್ತೇನೆ. ಮತ್ತು ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಹಂಗೆ ಸೀಕ್ರೆಟ್ ಅದು. ಅವ್ರಿಗೆ ಲೋಬನ ಹೋಗಿ ಹಾಕ್ಸ್ಕೊಂಡು ನಿಂತದ್ದು ಬೀಳಲ್ಲ ತಾನೆ? ಇಲ್ಲ, ಕಣ್ಣು ಹೊಡಿತಾ ಇದೆ. ಹೋಗೋಣ. ಹೋಳಿಗೆ ಮಾಡ್ತಿದ್ದಾರೆ ಅಮ್ಮ. ಕೋಸಂಬರಿ ಕಲಿಸ್ತಾ ಇರೋದು ನನ್ನ ಅಕ್ಕ. ಇದು ಚಿತ್ರಾನ್ನ.
ಬದನೆಕಾಯಿ ಪಲ್ಯ, ಕಟಿನ್ ಸಾರು, ಹೋಳಿಗೆ ಸಾರು. ನಾವು ಕಟಿನ್ ಸಾರು ಅಂತೀವಿ ಗೈಸ್. ಇದು ಅನ್ನ, ಈರುಳ್ಳಿ ಪಕೋಡ, ಹಪ್ಪಳ, ಇದು ಸಂಡ್ಗಿ ಓಪನ್ ಮಾಡೋಕ್ಕೆ ಬಡಿಸಿಲ್ಲ, ಇಲ್ಲೇ ಕಾಣಿಸ್ತಾ ಇದೆ ನೋಡ್ಕೊಬಿಡಿ. ಓಕೆ, ಹಾಂ, ಇದು ಮೊನ್ನೆ ವಿಡಿಯೋದಲ್ಲಿ ನೋಡಿರ್ತೀರಾ, ಬದನೆಕಾಯಿ ಮಜ್ಜಿಗೆ ಬದನೆಕಾಯಿ, ಅದನ್ನು ಇವತ್ತು ಅಮ್ಮ ಕರೆದಿದ್ದಾರೆ. ಟೇಸ್ಟ್ ಮಾಡಿ ಹೇಳ್ತೀನಿ ಚೆನ್ನಾಗಿದೆಯೋ ಇಲ್ಲ ಅಂತ. ನೀವು ಟ್ರೈ ಮಾಡಿ. ಊಟ ಮಾಡೋಕ್ಕೆ ರೆಡಿ ಮಾಡ್ಕೊಂಡು ಹೋಳಿಗೆ ರೆಡಿ. ಅಲ್ಲ ಏನಾರು ತೆಲಿಗೆ ಹಚ್ಚಿ ಅಂತ ಹೋಳಿಗೆ ಗೈಸ್, ಇವತ್ತು ಹೋಳಿಗೆ, ತುಪ್ಪ, ಕೋಸಂಬರಿ. ಹೋಳಿಗೆ ಎಲ್ಲ ಊಟ ಮಾಡ್ತಾ ಇದ್ದೀವಿ. ಹಿಂಗೆ ತಿನ್ನೋಣ ನಮ್ಮ ಖಾಲಿ ಆಗಿತ್ತು. ಇವನು ಹೋಳಿಗೆ ತಿಂತಾ ಇದ್ದಾನೆ, ನನ್ನಮ್ಮ ಫೋಟೋ ತೆಗೆದು. 4,000 ಹೊಡ್ಕೊಂಡು 20 ಕೊಡ್ತೀವಿ. 35 ಅದು ಇನ್ಕ್ರಿಮೆಂಟ್ ಆಗಿ ಎಷ್ಟು ಇರ್ತೈತಿ ಅಷ್ಟು ಇದ್ದೇ ಇರ್ತೈತಿ. ಅದನ್ನ ಹೆಂಗೆ ಕಟ್ ಮಾಡ್ತಾರ ಅಕ್ಕ? ತಾತ ಡೆತ್ ಆಗಿ ಎಷ್ಟು ವರ್ಷ ಆಯ್ತಕ್ಕ? ಮತ್ತೆ ನೆನಪಿಲ್ಲ. 23 ಅಲ್ಲ. ಬಾಕ್ಸ್ ವಿಡಿಯೋ ಹೇ ಪ್ರೀತಿಯ ಮಗ. ಹೌದು, ಭಾರಿ ಪ್ರೀತಿ. ಊರ್ಗೆ ಹೊರಟಿದ್ದಾನೆ. ಹೋಗ್ಬಿಡುದಿಕ್ಕೆ ಡೈರೆಕ್ಟ್ ಬಸ್ ನೋಡಬೇಡ. ದರ್ಶನ್ ಶೂಸ್ ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ ಅಕ್ಕ ಅಂತ ಸಿಚುಯೇಷನ್ ಆಗಿದ್ದೀನಿ. ಕುಂಭಮೇಳ ತಗೊಂಡು ಹೋಗ್ಬಿಟ್ಟಿನಿ. ಕಂಟಿನ್ಯೂ ಫೋನ್ ಮಾಡೋದು ದಿನ ರಾತ್ರಿ. ಶೂಸ್ ತೋರ್ಸು ಐದಾವಿಲ್ಲ, ಶೂಸ್ ಐದಾವಿಲ್ಲ. ನಾನು ಕುಳ್ಳಿ ತರನೇ ಬಂದಿನಿ ನಿಜ. ಇದನ್ನೇ ಹಾಕೋದು ನಾನು. ಬೇಡ ಕುಳ್ಳಿ ಬೀಸ್ಕೊಳ್ಳಿ. ಬಾ ಮಮ್ಮಿ, ನೀನು ಒಂದು. ಮಮ್ಮಿ ನೀನೊಂದು ಬಾ ಮಮ್ಮಿ. ಬಾ ಮಮ್ಮಿ, ತೆಗಿದ್ನಿ. ಮಮ್ಮಿ ನಿಲ್ಸೆ, ಸಾಕು. ಸಾಯಂಕಾಲ ನನ್ನ ತಮ್ಮ ಊರಿಗೆ ಹೊರಡ್ತಾ 4 ಫೋಟೋಸ್ ತಗೊಂಡ್ವಿ. ಆ 4 ಫೋಟೋಸ್ ಇಲ್ಲಿ ಹಾಕಿದ್ದೀನಿ ನೋಡಿ. ತಿರ್ಕೊಂಡು ತಿನ್ನೋರಿದ್ದ ನಾನು ನಿಜ ತಿರ್ಕೊಂಡು ತಿನ್ನೋರಿದ್ದ. ಬಾಯ್. ನನ್ನ ತಮ್ಮನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ನನಗೆ ಆಫೀಸಲ್ಲಿ ಚೂರು ಕೆಲಸ ಆಯಿತು. ಸೊ ನಾನು ಸಂಜೆ 6 ಗಂಟೆ ಸುಮಾರು ಆಫೀಸಿಗೆ ಬಂದೆ. ನನಗೆ ಅವಲಕ್ಕಿ ತಿನ್ನಬೇಕಂತೆ, ಸೊ ಅವಲಕ್ಕಿ ತೊಗೊಬಂದೆ. ನಾಳೆ ನನ್ನ ಮನೇಲಿ ನನ್ನಮ್ಮ ಅವಲಕ್ಕಿ ಮಾಡ್ತಾರೆ. ಅವಲಕ್ಕಿ ಫಾರ್ ಹರ್ ಡಾಟರ್. ನಾಳೆ ರೆಸಿಪಿ ತೋರಿಸ್ತೀನಿ. ಎಲ್ಲಿಂದ ತಂದೆ ಸಿಗಿದ್ವಿ? ಲಾಸ್ಟ್ ಟೈಮ್ ತೊಗೊಂಬಂದಿದ್ದಲ್ಲ ಗೋಬಿ, ಚೆನ್ನಾಗಿಲ್ಲ. ಗೋಬಿ ತಿಂತಾ ಇದ್ದೀವಿ. ಚೆನ್ನಾಗಿಲ್ಲ ಮಮ್ಮಿ? ಇವತ್ತು ನಮ್ಮ ಮನೇಲಿ ಹೋಳಿಗೆ ಯಾಕೆ ಮಾಡಿದ್ವಿ ಮಮ್ಮಿ? ನನ್ನ ಗಂಡನ 13ನೇ ವರ್ಷದ ತಿಥಿ. ಮೊಬೈಲಲ್ಲಿ ಬಿಸಿ ಇದ್ದಾರೆ. ಇಷ್ಟೇ ಯಾವಾಗಲೂ ಮಮ್ಮಿ. ಹೌದು.
ಇವಳು ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ ಗೈಸ್. ನಾವು ಕರ್ದೇ ಇಲ್ಲ, ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ, ನಾವು ಕರ್ದಿಲ್ಲ. ನನ್ನ ಮನೆಗೆ ಬರಕ್ಕೆ ಯಾಕೆ ಕರಿಬೇಕು? ಅಯ್ಯೇ ಇಷ್ಟೇ ನನ್ನ ಅಮ್ಮ ಮಾಡೋದು ಇಷ್ಟೇ. ಸ್ವಲ್ಪ ಸ್ವಲ್ಪ ಹಚ್ಚಿ ಬಡಿಬೇಡ, ನಿನಗೆ ಬಟ್ ನಾನು ನೆಕ್ಸ್ಟ್ ನೋ ಇಲ್ಲ ನಮ್ದದು ಯೂಟ್ಯೂಬ್ ಚಾನಲ್. ಫುಲ್ ಹಾಕ್ಬೇಕಾ? ಹಾಕಿ ಸ್ವಲ್ಪ ಬಿಟ್ಟು ಬಿಟ್ಟು ಹಾಕ್ಬೇಕು ಫುಲ್. ಸ್ವಲ್ಪ ಉಳಿಸ್, ಅದು ಗೊತ್ತಾಯ್ತರವ. ಸ್ವಲ್ಪ ನಮಸ್ಕಾರ ಮಾಡು. ಬೇಡ ಅದು ನಮ್ದು. ಏನಾಗಲ್ಲ ಹೇಳು. ನಮ್ಮ ಮುಂದೆ ಅಕ್ಕ, ಹಾಕ್ಬೇಡ. ನಮ್ಮಮ್ಮ ಊಟ ಮಾಡ್ತಾ ಇದ್ದೀವಿ. ನನ್ನಮ್ಮ ಸೇಮ್ ಮಧ್ಯಾಹ್ನದಲ್ಲ, ಈಗ ಅನ್ನ ಮಾಡಿದ್ದು, ಸಾಂಬಾರ್ ಅದೇ ಕಟಿಂಗ್ ಸಾರು, ಹೋಳಿಗೆ ಶಿಕರಣಿ ಮಾಡಿ ನಾನು ಮಾಡಿದ್ದು. ನಾಳೆ ನಮ್ಮ ಮನೇಲಿ ದೋಸೆ, ಬೆಳಿಗ್ಗೆ ತಿಂಡಿಗೆ ದೋಸೆ ಹಿಟ್ಟು ಮಾಡಬೇಕು. ಸೊ ಅಕ್ಕಿ ನೆನೆಸಿಟ್ಟಿದೆ ಮಧ್ಯಾಹ್ನ, ಈಗ ರುಬ್ಬಬೇಕು. ರುಬ್ಬಿರೋ ಹಿಟ್ಟು ನಾನು ನಾಳೆ ತೋರಿಸ್ತೀನಿ, ನಾಳೆ ದೋಸೆ ಮಾಡ್ತಾ ತೋರಿಸ್ತೀನಿ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ.